ಸರ್, ಹಳೆಯ ಸಿನಿಮಾಗಳಲ್ಲಿದ್ದ ಭಾಷಾ ಶುದ್ಧತೆ, ಗಾಂಭೀರ್ಯ ಇಂದಿನ ಸಿನಿಮಾಗಳಲ್ಲಿ ಏಕೆ ಮಾಯವಾಗ್ತಿದೆ ಅಂತ ಹೇಳ್ಬಿಟ್ಟು. ಭಾಷೆ ಪೌರಾಣಿಕ ಸಿನಿಮಾಗಳಲ್ಲಿ ಭಾಷೆ ಅತ್ಯಂತ ಮುಖ್ಯವಾದ್ದು, ಮತ್ತು ಭಾಷೆ ಜೊತೆಗೆ ಅದರ ಸಾಹಿತ್ಯ. ಸೊ ಈ ಸಾಹಿತ್ಯ ಮತ್ತು ಭಾಷೆ ನಮ್ಮನ್ನು ಆ ಕಾಲಕ್ಕೆ ತೊಗೊಂಡು ಹೋಗಬೇಕು. ಇದು ನಾವು ಆ ಕಾಲದಲ್ಲಿ ಇದ್ದೀವಿ ಅನ್ನೋ ಥರ ಒಂದು ಭಾವನೆ ನಮಗುಂಟಾಗೋ ಥರ ಅದರ ಭಾಷೆ ಶೈಲಿಯಾಗಲಿ ಅಥವಾ ಸಂಭಾಷಣೆ ಹೇಳುವ ಶೈಲಿಯಾಗಲಿ ಇರಬೇಕು. ಅದು ಒಂದು ಅದರ ರಚನೆ ಮಾಡೋ ಸಾಹಿತಿಗಳಿಂದ ಹಿಡಿದು ಮತ್ತು ನಿರ್ದೇಶಕರು ಮತ್ತು ಕಲಾವಿದರು, ಹೀಗೆ ಎಲ್ಲ ಇಡೀ ಟೀಮ್ ವರ್ಕು. ನಾವು ಈ ಕಥೆಯನ್ನು ಈ ಸಿನಿಮಾ ಮಾಡ್ತಾ ಇರೋದು ಒಂದು ಪೌರಾಣಿಕ ಕಥೆ, ಇದು ಒಂದು ಆ ಕಾಲದ ಕಥೆ ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡು ಇಡೀ ಭಾಷೆಯನ್ನು ಆ ರೀತಿ ರೂಪಿಸ್ಬೇಕಾಗತ್ತೆ. ಆದರೆ ಅಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಹಾಗಂತ ನಾವು ತುಂಬ ಹಿಂದಿನ ಭಾಷೆಗೆ ಹೋದರೆ ಅದು ಜನಕ್ಕೆ ಇವತ್ತಿನ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆದರೂ ಕೂಡ ಕಷ್ಟ ಆಗುತ್ತೆ, ಸಿನಿಮಾ ರೀಚ್ ಆಗಲ್ಲ. ಹಾಗಾಗಿ ಇದ್ರ ಮಧ್ಯದ ಒಂದು ಮಾರ್ಗವನ್ನು ಅನುಸರಿಸಿ ಎಲ್ಲೋ ಒಂದು ಕಡೆ ಅದು ಈಗಿನ ಕೊಲೋಕಿಯಲ್ ಲ್ಯಾಂಗ್ವೇಜ್ ಅಂತೀವಲ್ಲ ನಾವು, ಸಹಜವಾಗಿ ಮಾತಾಡೋವಂಥ ಭಾಷೆನೂ ಆಗಬಾರ್ದು. ಹಾಗೆ ಅದು ತುಂಬ ನಮ್ಗೆ ಅರ್ಥವಾಗದೇ ಇರೋವಂಥ ಪದಗಳನ್ನ ಇಟ್ಕೊಂಡು ಹಳೆಯದನ್ನೇ ಮಾಡ್ತೀವಿ ಅಂತ ಹಳೆಗನ್ನಡವನ್ನು ತುಂಬವಾಗಿ ಬಳಸೋದಾಗಲಿ ಅಥವಾ ಸಂಸ್ಕೃತವನ್ನೇ ಮುಖ್ಯವಾಗಿ ಹೆಚ್ಚು ಬಳಸ್ಬಿಟ್ಟು ಈಗಿನವ್ರಿಗೆ ಅರ್ಥ ಆಗಲಿಲ್ಲ ಅಂತಂದರೂ ಅದರ ಫಲ ಸಿಗಲ್ಲ. ಹಾಗಾಗಿ ಆದರೆ ಅದು ಎರಡರ ನಡುವೆ ಇವತ್ತಿನ ಜನಕ್ಕೂ ಅರ್ಥ ಆಗಬೇಕು, ಆದರೆ ಅದು ಇವತ್ತಿನ ಭಾಷೆ ಅಲ್ಲ, ಅದು ಅದರದೇ ಆದ ಗಾಂಭೀರ್ಯ ಇದೆ ಅಂತ. ಆ ಭಾಷೆಗೊಂದು ಗಾಂಭೀರ್ಯ ಇದೆ ಅಥವಾ ಅದಕ್ಕೊಂದು ಶೈಲಿ ಇದೆಯಲ್ಲ, ಪೌರಾಣಿಕ ಶೈಲಿ ಅಂತಲೇ ಕರಿತೀವಿ, ಆ ಶೈಲಿಯನ್ನು ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು. ಸರ್, ಪೌರಾಣಿಕ ಚಿತ್ರಗಳಲ್ಲಿ ಬರುವ ಹಾಡುಗಳು ಕಥೆಯನ್ನು ಮುನ್ನಡೆಸಲು ಹೇಗೆ ಸಹಾಯ ಮಾಡುತ್ತಿದ್ದವು ಅಂತ? ಮುಖ್ಯವಾಗಿ ಹಾಡುಗಳು, ಯಾಕಂದರೆ ಪೌರಾಣಿಕ ನಾಟಕಗಳಲ್ಲಿ ಸಂಗೀತ ಅನ್ನೋದು ಬಹಳ ಪ್ರಮುಖವಾಗಿತ್ತು. ಆಗಿನ ನಾಟಕದ ಪ್ರೇಕ್ಷಕರಾಗಲಿ ಅಥವಾ ಸಿನಿಮಾ ಪ್ರೇಕ್ಷಕರುಗಳಿಗೆ ಅವರಿಗೆ ಸಂಗೀತ ತುಂಬ ಬೇಕಾಗಿತ್ತು. ಒಂದು ಪೌರಾಣಿಕ ಸಿನಿಮಾ ಅಂದರೆ ಆವಾಗಿನ ಕಾಲದಲ್ಲೆಲ್ಲ 15 ಹಾಡು, 20 ಹಾಡು, 22 ಹಾಡು ಈ ಥರದ್ದೆಲ್ಲ ಇದ್ದಂಥ ಹಳೆ ಪೌರಾಣಿಕ ಸಿನಿಮಾಗಳಿದ್ವಂತೆ. ಆ ನಂತರ ಬಹುಶಃ ಅಷ್ಟೊಂದು ಹಾಡುಗಳನ್ನ ಕಡಿಮೆ ಮಾಡಿದ್ರು. ಆದರೆ ಆಗ ಸುಮಾರು 3-3.25 ಗಂಟೆ ಒಂದು ಸಿನಿಮಾನ ಜನ ನೋಡೋರು ಆರಾಮಾಗಿ, ಬೇರೆ ಯಾವುದೂ ಮಾಧ್ಯಮ ಇರಲಿಲ್ಲ, ಅಷ್ಟು ಸಮಯ ಅವಕಾಶ ಕೊಟ್ಬಿಟ್ಟು ನೋಡುವಂಥ ಇದಿತ್ತು. ಆಮೇಲೆ ಈ ಹಾಡುಗಳು ಇವೆಲ್ಲ ಏನಾಗುತ್ತೆ ಅಂದರೆ, ಈಗ ಪೌರಾಣಿಕ ಕಥೆಗಳಲ್ಲಿ ಸಾಮಾನ್ಯವಾಗಿ ಕಥೆಯ ಒಳಗೊಂದು ಕಥೆ ಇರುತ್ತೆ, ಒಂದು ಕಥೆ ಜೊತೆಗೆ ಉಪಕಥೆಗಳು ಅಂತೀವಲ್ಲ, ಅಥವಾ ಆ ಕಥೆಗೆ ಪೂರಕವಾದ ಇನ್ನೊಂದು ಹಿನ್ನೆಲೆ ಫ್ಲ್ಯಾಶ್ಬ್ಯಾಕ್ ಕಥೆ ಅಂತೀವಲ್ಲ, ಆ ಫ್ಲ್ಯಾಶ್ಬ್ಯಾಕ್ ಕಥೆಗಳು ಸಾಕಷ್ಟು ಪೌರಾಣಿಕ ಕಥೆಗಳಲ್ಲಿ ನೋಡ್ಬೋದು ನಾವು. ಆವಾಗ ಅದನ್ನೆಲ್ಲ ನಾವು ಡೀಟೇಲಾಗಿ ಮಾಡ್ತಾ ಹೋದರೆ ತುಂಬ ಲೆಂತ್ ಆಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ಹಾಡುಗಳ ಬಳಕೆ ಏನಂದರೆ, ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ಭೂಕೈಲಾಸ ಚಿತ್ರದಲ್ಲಿ ಇಡೀ ರಾಮಾಯಣವನ್ನು ಒಂದೇ ಹಾಡಲ್ಲಿ ಹೇಳಿದ್ದಾರೆ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ಈ ಹಾಡಲ್ಲಿ ಇಡೀ ರಾಮಾಯಣದ ಕಥೆಯನ್ನು ಹೇಳಿಬಿಡ್ತಾರೆ. ಯಾಕೆಂದರೆ ಅದು ಭೂಕೈಲಾಸದ ಚಿತ್ರ ಬಂದು ರಾವಣ ಆತ್ಮಲಿಂಗವನ್ನು ಭೂಲೋಕಕ್ಕೆ ತರೋ ಕತೆ. ಸೊ ಅಲ್ಲಿ ರಾಮಾಯಣವನ್ನು ಪೂರ್ತಿ ತೋರ್ಸೋಕ್ಕಾಗಲ್ಲ. ಅದಕ್ಕೇನು ಮಾಡಿಬಿಟ್ರು, ಅವರು ಒಂದು ಟೆಕ್ನಿಕ್ ಯೂಸ್ ಮಾಡಿ ರಾಮನ ಅವತಾರ, ರಘುಕುಲ ಸೋಮನ ಅವತಾರ ಒಂದು ಹಾಡಿನಲ್ಲಿ ಇಡೀ ರಾಮಾಯಣವನ್ನು ತೋರಿಸ್ಬಿಟ್ರು. ಹಿಂಗಾಗತ್ತೆ ಮುಂದೆ ಅನ್ನೋ ಥರದ ನಾರದನ ಮೂಲಕ ಹೇಳಿಬಿಟ್ರು. ಸೊ ಹೀಗಾಗಿ ಈಗ ನೋಡಿ, ಅಲ್ಲಿ ಇಡೀ ರಾಮಾಯಣವನ್ನು ಬಂದಂಗಾಯಿತು, ಮತ್ತು ಕಥೆಯ ಮುಂದುವರ್ಸೋದಕ್ಕೆ ಒಂದು ಹಿನ್ನೆಲೆಯನ್ನು ಹೇಳ್ದಂಗಾಯಿತು. ಅದನ್ನು ಫ್ಲ್ಯಾಶ್ ಫಾರ್ವರ್ಡ್ ಅಂತೀವಿ. ಆ್ಯಕ್ಚುಲಿ ಅದು ಫ್ಲ್ಯಾಶ್ ಫಾರ್ವರ್ಡ್ ಟೆಕ್ನಿಕಲ್ ಮಾಡಿದಂಥ ಹಾಡು. ಹೀಗೆ ಕೆಲವೊಮ್ಮೆ ಇನ್ನೊಂದೇನು ಅಂತಂದರೆ, ಈಗ ನಾಯಕ ನಾಯಕಿಯ ಪ್ರೇಮದ ಬೆಳವಣಿಗೆ ಆಗಿರ್ಬೋದು, ಅಥವಾ ಒಂದು ಪಾತ್ರ ಚಿಕ್ಕ ವಯಸ್ಸಿನಿಂದ ದೊಡ್ಡದಾಗಿ ಬೆಳೆಯುವಂಥ ಸನ್ನಿವೇಶ, ಅದನ್ನೆಲ್ಲ ಡೀಟೇಲಾಗಿ ತೋರಿಸಿದ್ರೆ ಸುಮಾರು ಟೈಮ್ ತೊಗೊಳತ್ತಲ್ಲ. ಹಾಗಾಗಿ ಅವನ್ನೆಲ್ಲ ಒಂದು ಹಾಡಿನ ಮೂಲಕ ತೋರಿಸ್ಬಿಟ್ರೆ, ಸೊ ಅವಾಗೇನಾಗುತ್ತೆ, ಇದು ಬಹಳಷ್ಟು ಪೌರಾಣಿಕ ಸಿನಿಮಾಗಳಲ್ಲಿ ಬಳಸಿದ್ದಾರೆ. ಒಂದು ಬಾಲ್ಯದ ಪಾತ್ರ ಯುವಕ ಪಾತ್ರವಾಗಿ ಬದಲಾಗುವಾಗ ಒಂದು ಹಾಡನ್ನು ಹಾಕೋದು. ಹಾಗೆ ಇನ್ನೊಂದೇನು ಅಂತಂದರೆ, ಈ ಭಕ್ತಿ ಸಂದರ್ಭಗಳಲ್ಲಿ ಈಗ ನಾಯಕಿ ತನ್ನ ಪತಿಯನ್ನು ಉಳಿಸ್ಕೊಳ್ಬೇಕಾದಂಥ ಸಂದರ್ಭ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಹಾಡಾಗಿ ಮಾಡಿದ್ರೆ, ಅಂದರೆ ಅದು ಭಾವನೆಗಳನ್ನು ಇನ್ನಷ್ಟು ಹೆಚ್ಚು, ಆ ಸನ್ನಿವೇಶದ ಭಾವನೆಗಳನ್ನು ಹೆಚ್ಚು ಜನಕ್ಕೆ ತಲುಪಿಸಲಿ ಸಂಗೀತ ಬಹಳ ದೊಡ್ಡ ಪ್ರಾಮುಖ್ಯತೆ ವಹಿಸ್ತವೆ. ಹಾಗೆ ವೀರರಸದ ಹಾಡಿರ್ಬೋದು. ಈಗ ಸಿಗುವ ಕ್ಷಣದಲ್ಲಿ ನಿನ್ನ ನಾಮ್, ಅದು ಒಂದು ವರವನ್ನು ಪಡೆದ ನಂತರ ಆತನ ಭಾವನೆ ಹೇಗಿತ್ತು ಅಂದರೆ, ಇಡೀ 3 ಲೋಕವನ್ನು ಗೆದ್ದು ಬಿಡ್ತೀನಿ ಅನ್ನೋ ಒಂದು ಭಾವನೆಯನ್ನು ಆ ಹಾಡಿನ ಮೂಲಕ ತೋರಿಸೋದ್ರಲ್ಲ, ಅದು ಇಂಪ್ಯಾಕ್ಟ್ ಆಗುತ್ತೆ ಒಂಥರ ಆಗಿನ ಸನ್ನಿವೇಶಕ್ಕೆ. ಹೀಗೆ ಸರ್, ಮಾರ್ವೆಲ್ ಸೂಪರ್ ಹೀರೋ ಚಿತ್ರಗಳನ್ನು ನೋಡುವ ಇಂದಿನ ಯುವ ಪೀಳಿಗೆಗೆ ನಮ್ಮ ಪುರಾಣದ ಕಥೆಗಳನ್ನು ತಲುಪಿಸುವುದು ಹೇಗೆ ಅಂತ? ಇಲ್ಲೇ ಅಂದರೆ ಮಾರ್ವೆಲ್ನ
ಟೆಕ್ನಾಲಜಿಯ ಏನು ಒಳಿತುಗಳಿದೆ ಅಥವಾ ಟೆಕ್ನಾಲಜಿಯ ಅನುಕೂಲಗಳಿದೆ, ಆ ಅನುಕೂಲಗಳನ್ನು ನಾವು ನಮ್ಮ ಕಥೆಗಳಿಗೆ ಅಳವಡಿಸ್ಕೊಳ್ಬೋದು. ಯಾಕೆಂದರೆ ಅಂತಹ ಕಥೆಗಳು ನಮ್ಮ ಪುರಾಣಗಳಲ್ಲಿ ಸಾವಿರಾರು ಸಿಗ್ತವೆ. ಅಂದರೆ ಎಲ್ಲೋ ಒಂದು ರೀತಿ ಅತಿರಂಜಿತ ಮತ್ತು ಅತಿಮಾನುಷ ಕಥೆಗಳು ಅಂತ ಕರಿತೀವಿ ನಾವು. ಈ ಅತಿಮಾನುಷ ಕಥೆಗಳು ಭಾರತೀಯ ಪುರಾಣಗಳಲ್ಲಿ ಸಿಕ್ಕಾಪಟ್ಟೆ ಇದೆ. ವಿಶ್ವದ ಸಾಹಿತ್ಯಕ್ಕಿಂತ ಅತಿ ಹೆಚ್ಚಿರೋದು ನಮ್ಮಲ್ಲೇ. ಅದನ್ನು ಈಗ ಮಾರ್ವೆಲ್ನಂತಹ ಚಿತ್ರಗಳ ಸರಣಿ ಏನಿದೆಯಲ್ಲ, ಆ ಥರದ ಸರಣಿಗಳನ್ನೇ ನಾವು ಪುರಾಣದ ಸಿನಿಮಾಗಳನ್ನ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಅಷ್ಟು ಕಥೆಗಳು ನಮ್ಮಲ್ಲಿದೆ. ಒಂದು ಮಹಾಭಾರತದಲ್ಲಿ ಅಂತ 100 ಉಪಕಥೆಗಳು ಸಿಗ್ತವೆ. ಸೊ ಆ ಉಪಕಥೆಗಳನ್ನ ಅಥವಾ ಪುರಾಣ 18 ಪುರಾಣಗಳಿದೆ ನಮ್ಮಲ್ಲಿ. ಮುಖ್ಯವಾದ 18 ಪುರಾಣಗಳೇ ಅಂತ 100 ಕಥೆಗಳಿವೆ. ಸೊ ಆ ಕಥೆಗಳಿಗೆ ಟೆಕ್ನಾಲಜಿ ಏನಿದೆ ಇವತ್ತು, ಆದರೆ ನಾನು ಹೇಳಿದೆ ಅಗೇನ್, ಟೆಕ್ನಾಲಜಿ ಕಥಾವಸ್ತುವಿಗೆ ಭಾರ ಆಗಬಾರ್ದು. ಕಥಾವಸ್ತುವಿಗೆ ಪೂರಕವಾಗಿ ಬಳಸ್ಕೊಂಡ್ರೆ ಅಂಥ ಸೀರೀಸ್ಗಳನ್ನ ಜಗತ್ಪ್ರಸಿದ್ಧ ಮಾಡುವಷ್ಟು ವಸ್ತುಗಳು ನಮ್ಮಲ್ಲಿ, ಕಥಾವಸ್ತುಗಳಿವೆ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಏನು ಅಂತಂದರೆ, ನಮ್ಮ ಎಲ್ಲ ಪುರಾಣದ ಕಥಾವಸ್ತುಗಳಾಗಲಿ, ರಾಮಾಯಣ ಮಹಾಭಾರತವಾಗಲಿ, ಅಂತಿಮವಾಗಿ ಹೇಳುವಂಥದ್ದು ಸತ್ಯಕ್ಕೆ ಜಯ, ಧರ್ಮಕ್ಕೆ ಜಯ, ನ್ಯಾಯಕ್ಕೆ ಜಯ, ನೀತಿಗೆ ಜಯ. ಅಂದರೆ ಜನಕ್ಕೆ ಇವತ್ತಿನ ಕಾಲಕ್ಕೆ ಬೇಕಾಗಿರೋದು ಕೂಡ ನ್ಯಾಯ, ನೀತಿ, ಸತ್ಯ ಉಳಿಲಿ ಅನ್ನುತ್ತಾನೆ. ಅದನ್ನು ನಮ್ಮ ಪುರಾಣ ಕಥೆಗಳು, ನಮ್ಮ ಮಹಾಭಾರತ ರಾಮಾಯಣಗಳು ಹೇಳಿದಷ್ಟು ಜಗತ್ತಿನಲ್ಲಿ ಬೇರೆ ಯಾರೂ ಹೇಳಿಲ್ಲ. ಆದ್ದರಿಂದ ಈಗಲೂ ಕೂಡ ನನ್ನ ಅಂದಾಜು ಇನ್ನು 100 ವರ್ಷಗಳು ಕೂಡ ನಾವು ನಮ್ಮ ಪುರಾಣಗಳನ್ನ ನಂಬಿ 100 ಸಿನಿಮಾಗಳನ್ನ ಮಾಡುವಷ್ಟು ಕಥಾವಸ್ತು ಇದೆ. ಸರ್, ಕನ್ನಡದಲ್ಲಿ ಮತ್ತೆ ಅಪ್ಪಟ ಪೌರಾಣಿಕ ಚಿತ್ರಗಳ ಸುವರ್ಣ ಯುಗ ಮರುಕಳಿಸಲು ಸಾಧ್ಯವೇ? ಸಾಧ್ಯ ಇದೆ. ಸಾಧ್ಯ ಯಾಕಿದೆ ಅಂತಂದರೆ, ಉದಾಹರಣೆಗೆ ಒಂದು ಅದಕ್ಕೆ ವೆಚ್ಚ ಇವಾಗ ಬಹುಶಃ ಸೆಟ್ಗಳ ವೆಚ್ಚ ಇವಾಗ ಇಲ್ಲ. ಸೊ ಹಾಗಾಗಿ ಟೆಕ್ನಾಲಜಿಯನ್ನು ನಂಬಿಕೊಂಡು ಪೌರಾಣಿಕಗಳನ್ನ ಮುಂಚಿಗಿಂತ ಹೆಚ್ಚು ಸುಲಭವಾಗಿ ಮಾಡೋದು. ಆದರೆ ಇದಕ್ಕೆ ಬೇಕಾಗಿರೋದು, ಅವಶ್ಯಕತೆ ಇರೋದು ಅಂತಂದರೆ ಉತ್ತಮವಾದ ಕಲಾವಿದರು ಸಿಕ್ಕರೆ ಟೆಕ್ನಾಲಜಿ ನಮಗಿವತ್ತು ಹೆಲ್ಪ್ ಮಾಡುತ್ತೆ ಮುಂಚಿಗಿಂತ. ಜೊತೆಗೆ ಕಥಾವಸ್ತುಗಳು ನಮ್ಮ ಹತ್ರ ಸಿದ್ಧ ವಸ್ತುಗಳು ಬೇಕಾದಷ್ಟು ಇವೆ. ಈಶ್ವರನ ಕಥೆಗಳಾಗಿರ್ಬೋದು, ರಾಮನ ಕಥೆಗಳು, ಕೃಷ್ಣನ ಕಥೆಗಳು, ವಿಷ್ಣುವಿನ ಕಥೆಗಳು, ಹೀಗೆ ಬೇಕಾದಷ್ಟು ಕತೆ, ದೇವಿಯ ಕಥೆಗಳು, ಹೀಗೆ ಬೇಕಾದಷ್ಟು ಕಥೆಗಳಿವೆ. ಆದರೆ ಆ ಕಥೆಗಳಿಗೆ ಇವತ್ತು ಟೆಕ್ನಾಲಜಿ ಕೂಡ ಹೆಲ್ಪ್ ಮಾಡೋ ಥರ ಇದೆ. ಬೇಕಾಗಿರೋದೇನು ಅಂತಂದರೆ, ಪ್ರೇಕ್ಷಕರು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಕಥೆಗಳು, ನಮ್ಮ ಸಂಸ್ಕೃತಿಯ ಕಥೆಗಳು, ನಾವು ತಿಳ್ಕೊಳ್ಬೇಕಾದಂಥ ಕಥೆಗಳು, ಆಮೇಲೆ ನಮಗೆ ಒಳ್ಳೆಯದನ್ನು ಹೇಳುವ ಕಥೆಗಳು, ಈ ಭಾವನೆಯಿಂದ ಇಂಥ ಸಿನಿಮಾಗಳನ್ನು ಬೆಂಬಲಿಸಬೇಕು ಅಂತ ಒಬ್ಬ ಚಿತ್ರಸಾಹಿತಿ, ಕನ್ನಡದ ಚಿತ್ರಸಾಹಿತಿಯಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಸರ್, ಈಗ ರಾಮಾಯಣ ಎಲ್ಲಿ ನೋಡಿದ್ರು ಈಗ ರಾಮಾಯಣದೇ ಜಪ ಆಗೋಗಿದೆ. ರಾಮಾಯಣ ಟ್ರೈಲರ್ ರಿಲೀಸ್ ಆಗಿದೆ. ಸೊ ನೀವು ಮೇ ಬಿ ನೋಡಿರ್ತೀರಾ ಅಂತ ಅನ್ಸುತ್ತೆ. ಆ ಟ್ರೈಲರ್ ನೋಡಿದಾಗ ಆ ಟ್ರೈಲರ್ನಲ್ಲಿ ಟೆಕ್ನಾಲಜಿ ಗುಣಮಟ್ಟ ಆಗಿರ್ಬೋದು, ಹಾಗೆ ಕಲಾವಿದರ ಪಾತ್ರಗಳಾಗಿರ್ಬೋದು. ಸೊ ನಿಮಗೆ, ನೀವು ಅಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀರಾ ಹಳೆಯ ಪುರಾಣದ ಸಿನಿಮಾಗಳ ಬಗ್ಗೆ. ಸೊ ಈಗ ಅತ್ಯಾಧುನಿಕವಾಗಿ ಮೂಡಿ ಬಂದಿರೋ ರಾಮಾಯಣ ಟ್ರೈಲರ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಹೇಳ್ತೀರಾ ಸರ್? ನಾನು ರಾಮಾಯಣದ ಟ್ರೈಲರ್ ನೋಡಿದೆ. ಅಲ್ಲಿ ಅಂದರೆ ಈಗ ನನಗೆ ಪೂರ್ತಿ ಅವರ ಸಿನಿಮಾ ಹೇಗೆ ಮಾಡಿದ್ದಾರೆ ಕಂಟೆಂಟ್ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಮ್ಮಲ್ಲಿ ಸಾಮಾನ್ಯ ರಾಮಾಯಣದಲ್ಲಿ ಏನು ಮೂಲ ವಾಲ್ಮೀಕಿ ರಾಮಾಯಣನೇ, ಆ ವಾಲ್ಮೀಕಿ ರಾಮಾಯಣದ ಕಂಟೆಂಟ್ನೇ ಹೆಚ್ಚು ಆಧರಿಸಿದ್ದಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಯಾಕೆಂದ್ರೆ ರಾಮಾಯಣದ ಬಗ್ಗೆ ತುಂಬ ರಾಮಾಯಣಗಳು ಜಗತ್ತಿನಲ್ಲಿ ಬಂದಿದೆ. ಒಂದು ಮಾತು ಕವಿ ಹೇಳೋದು ಏನಂದರೆ, ಇದು ತಿಣಿಕಿಯದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತಾನೆ. ಅಂದರೆ ಅಷ್ಟು ರಾಮಾಯಣದ ಕವಿಗಳು ಜಗತ್ತಿನಲ್ಲಿ ಹುಟ್ಕೊಂಡ್ರಂತೆ. ಅಂದರೆ ಅವರವ್ರಿಗೆ ಇಷ್ಟವಾಗೋ ಹಾಗೆ ಇಡೀ ರಾಮಾಯಣನ ತಮ್ಮದೇ ಕಾವ್ಯ, ನಾಟಕ, ನಂತರ ಇವಾಗ ಸಿನಿಮಾ ಹೀಗೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಅಷ್ಟೊಂದು ರಾಮಾಯಣದ ಕಥಾವಸ್ತುಗಳು ಇದಾಗಿದೆ ಅಂತ. ಸೊ ಅದಕ್ಕೆ ಇದೊಂದು ಹೊಸ ಸೇರ್ಪಡೆ, ದೃಶ್ಯ ಮಾಧ್ಯಮದಲ್ಲಿ ಸೇರ್ಪಡೆ ಆಗಿದೆ. ಇದರಲ್ಲಿ ನನ್ನ ಕಣ್ಣಿಗೆ ತಕ್ಷಣಕ್ಕೆ ಕಂಡಿದ್ದೇನು ಅಂತಂದರೆ ಅದರ ಟೆಕ್ನಾಲಜಿ. ಅಂದರೆ ಗ್ರಾಫಿಕ್ ಇರ್ಬೋದು, ಎ ಇರ್ಬೋದು, ಅದ್ಭುತವಾದ ಟೆಕ್ನಾಲಜಿ. ಆಮೇಲೆ ಅತ್ಯಂತ ಪ್ರಸಿದ್ಧ ನಟರಿದ್ದಾರೆ. ನಮ್ಮ ಯಶ್ ಅಂತ ಒಬ್ಬ ಪ್ರಸಿದ್ಧ ನಟರು ಅದರಲ್ಲಿ ರಾವಣನ ಪಾತ್ರ ಮಾಡಿದ್ದಾರೆ. ಒಂದು ದೊಡ್ಡ ಬಡ್ಜೆಟಿನ ಸಿನಿಮಾದಲ್ಲಿ ನಮ್ಮ ನಟರು ಒಂದು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ನನಗೂ ಕೂಡ ಸಂತೋಷದ ವಿಷಯ. ಆದರೆ ಇಲ್ಲೇನಾಗುತ್ತೆ, ಇಲ್ಲಿ ನಾನು ನೋಡಿದ್ದಿದ್ರಲ್ಲಿ ರಾವಣನ ಪಾತ್ರಧಾರಿ, ನಾನು ಕಂಡಂಥ ವಿಷಯಗಳಲ್ಲಿ ಪೂರ್ತಿ ಗಡ್ಡಧಾರಿಯಾಗೇ ಇದ್ದಾರೆ. ಸೊ ನಾವು ಹಳೆಯ ಸಿನಿಮಾಗೆ ಹೋದಾಗ ರಾವಣ ತಪಸ್ ಮಾಡೋ ಸಂದರ್ಭದಲ್ಲಿ ಗಡ್ಡ ಬಿಟ್ಕೊಂಡಿರೋದನ್ನು ತೋರಿಸಿದ್ದಾರೆ. ಈಗ ರಾಜ್ಕುಮಾರ್ ಅವರ ಭೂ ಕೈಲಾಸ ಇರ್ಬೋದು, ಅದರಲ್ಲೆಲ್ಲ ಯಾವಾಗ ತಪಸ್ ಮಾಡಿದಾಗ ನ್ಯಾಚುರಲಾಗಿ ಗಡ್ಡ ಬೆಳೆದಿರುತ್ತೆ ಅಥವಾ ಆ ಥರ, ಅದನ್ನು ನೋಡಿದ್ದೀನಿ. ಆದರೆ ಇಲ್ಲಿ ಬಹುಶಃ ನಾನು ಈ ಕಿರೀಟಧಾರಿಯಾಗಿ ಎಲ್ಲ ಇದ್ದಾಗೂ ಕೂಡ ಗಡ್ಡ ಇದೆಯಲ್ಲ,
ಇದು ಯಾಕೆ ಮಾಡಿದ್ರು ಅಥವಾ ಅದೊಂದು ಇವತ್ತಿನ ಜನಕ್ಕೆ ಇಷ್ಟ ಆಗುತ್ತೆ ಇವತ್ತು ಅನ್ನೋ ಥರ. ಯಾಕಂದರೆ ಇವತ್ತು ಹೀರೋಗಳಲ್ಲಿ ಎಲ್ಲರೂ ಗಡ್ಡ ಬಿಟ್ಟಿರ್ತಾರೆ. ಸೊ ಹಾಗಾಗಿ ಬಹುಶಃ ಅದಕ್ಕೋಸ್ಕರ ಮಾಡಿದ್ರೆ ಏನೋ, ಅದು ಅವರ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಗೊತ್ತಿಲ್ಲ. ಬಹುಶಃ ಜನ ಅದನ್ನು ಸ್ವೀಕರಿಸಬಾರ್ದು ಅಂತ ಏನಿಲ್ಲ, ಜನ ಅದನ್ನೇ ಇಷ್ಟಪಟ್ಟರು ಪಡ್ಬೋದು. ಅವ್ರಿಗೆ ನಮ್ಮಲ್ಲಿ ಹೇಳ್ತಾರಲ್ಲ, ಜನ ಚೇಂಜ್ ಕೇಳ್ತಾರೆ ಅಂತ. ಆದರೆ ಯಾವತ್ತೂ ಕೂಡ ಅದು ಆ ಪಾತ್ರದ ಮತ್ತು ಆ ಇಡೀ ವ್ಯಕ್ತಿತ್ವದಕ್ಕೆ ಪೂರಕವಾಗಿ ಬಂದಿದ್ದರೆ ಸಂತೋಷ. ಆದರೆ ಎಲ್ಲ ಒಂದು ಕಡೆ ಅದು ಒಂದು ರೀತಿ ಅದನ್ನು ಲಿಮಿಟು ಕೂಡ ಆಗಬಾರ್ದು ಅನ್ನೋ ಥರ. ಸೊ ಅದು ನೋಡೋಣ, ಅದು ಸಿನಿಮಾ ನೋಡಿದ್ಮೇಲೆ ಅಷ್ಟೇ ಅದು ಯಾವ ಥರ ಅದು ಪ್ಲಸ್ಸಾ ಮೈನಸ್ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನೊಂದು ಏನಂತಾರೆ, ನಾನು ಸಾಮಾನ್ಯವಾಗಿ ಈ ಪೌರಾಣಿಕದ ನಾನು ಬರೆದಂಥ ಚಿತ್ರಗಳಿಗಾಗಲಿ ಅಥವಾ ಟಿ ವಿ ಸೀರಿಯಲ್ಗಳಾಗಲಿ ಏನಂತಂದರೆ, ಒಂದು ಮೂಲದಲ್ಲಿ ಒಂದು ಪಾತ್ರದ ವ್ಯಕ್ತಿತ್ವವನ್ನು ಅದರ ವೇಷಭೂಷಣ ಮಾತು ಎಲ್ಲದರಿಂದ ಒಂದು ಕ್ರಿಯೇಟ್ ಆಗಿರುತ್ತಲ್ಲ, ಅದಕ್ಕಿಂತ ತುಂಬ ದೂರ ಹೋಗಬಾರ್ದು. ಅದನ್ನು ನೀವು ಅದಕ್ಕೆ ಅಲಂಕಾರ ಮಾಡಿದಷ್ಟು ಚೆನ್ನಾಗಿರುತ್ತೆ. ಆದರೆ ಅದರಿಂದ ಆ ವ್ಯಕ್ತಿತ್ವದಿಂದ ದೂರ ಹೋಗುವಂಗೆ ಮಾಡಬಾರ್ದು. ಇದು ನನ್ನ ಅಭಿಲಾಷೆ. ಅಂದರೆ ಲೈಕ್ ಇದು ಒಂದು ರೀತಿ ಮಾಡರ್ನ್ ರಾಮಾಯಣ ಥರ ಅವರು ತೋರಿಸಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಈಗ ನಾವು ಇಲ್ಲಿವರೆಗೂ ರಾವಣನ ಪಾತ್ರದ ಯಾವುದೇ ಟಿ ವಿ ಸೀರಿಯಲ್ಲಾಗಲಿ ಅಥವಾ ಇದರಲ್ಲಾಗಲಿ ರಾವಣನ ನಾವು ಗಡ್ಡಧಾರಿಯಾಗಿ ನೋಡಿದ್ದೀವ. ಆದರೆ ನಾವು ನೋಡಿರೋದು ಗಡ್ಡಧಾರಿಯಾಗಿ ಓನ್ಲಿ ಇದರಲ್ಲಿ ಮಾತ್ರ. ತಪಸ್ಸು ಮಾಡುವಾಗ ನ್ಯಾಚುರಲ್ಲಾಗಿ ಗಡ್ಡ ಬೆಳೆದಿರುತ್ತೆ. ಈ ಹಿರಣ್ಯಕಶಿಪುಗೂ ಗಡ್ಡ ತೋರಿಸ್ತಾರೆ ಎಲ್ಲ, ಅದು ನೋಡಿದ್ದೀವಿ. ಅನಂತರ ತಪಸ್ಸೆಲ್ಲ ಮುಗಿದ ಮೇಲೆ ಆತ ಮೀಸೆ ಹೊಂದಿರುತ್ತೆ, ವಿಜೃಂಭಿಸ್ತಾರೆ, ಇದನ್ನು ನೋಡಿದ್ದೀವಿ. ಆದರೆ ನಾನು ಈ ಟ್ರೈಲರ್ಲಿರೋ ಎಲ್ಲ ಶಾರ್ಟ್ಸ್ಗಳು ಗಡ್ಡದಲ್ಲೇ ಇತ್ತು, ಇದನ್ನು ನೋಡಿದೆ ಅಷ್ಟೇ. ಹಾಗಾಗಿ ಇಡೀ ಸಿನಿಮಾ ಗಡ್ಡದಲ್ಲೇ ಇದ್ದಾರಾ ಗೊತ್ತಿಲ್ಲ ನನಗದು.